ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೀಟ್ರೋಟ್ ರವೆ ಲಡ್ಡು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಬೀಟ್ರೋಟ್ ತಗೊಂಡು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 1/4 ಲೋಟದಷ್ಟು ನೀರು ಹಾಕಿ ರುಬ್ಕೋತಾ ಇದ್ದೀನಿ. ಇದು ರುಬ್ಬಿದ ನಂತರ ಒಂದು ಬೌಲಲ್ಲಿ ತೆಳುವಾದ ಬಟ್ಟೆ ಇಟ್ಕೊಂಡು ಬೀಟ್ರೋಟ್ ಜ್ಯೂಸನ್ನ ಸೆಪ್ರೇಟ್ ಮಾಡ್ಕೊಳ್ಳೋಣ. ಇದು ಜ್ಯೂಸನ್ನ ಸೆಪ್ರೇಟ್ ಮಾಡಿದ ನಂತರ ಇದು ಮಿಕ್ಕೊಂಡಿರುತ್ತಲ್ಲ, ಅದರಲ್ಲಿ ನಾವು ಸ್ವಲ್ಪ ಹಾಲು ಹಾಕಿ, ಸಕ್ಕರೆ ಹಾಕಿ, ಏಲಕ್ಕಿ ಪುಡಿ ಹಾಕಿ ಜ್ಯೂಸ್ ಮಾಡ್ಕೋಬೋದು. ಅದನ್ನು ಬಿಸಾಕೋ ಅಗತ್ಯ ಇಲ್ಲ. ನನಗೆ ಇಷ್ಟು ಬಂದಿದೆ, ಜ್ಯೂಸು ಸಾಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಅಥವಾ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು 1-2 ಏಲಕ್ಕಿ ಕಾಯಿ ಹಾಕ್ಕೊಂಡು ಪೌಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟವಲ್ಲಿ ಒಂದು ಬಾಣಲಿ ಇಟ್ಟು ಒಂದು 4 ಸ್ಪೂನಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದ ನಂತರ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ ನೀವು ಬೇರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದು ಫ್ರೈ ಆಗಿದೆ, ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ. ಅದೇ ತುಪ್ಪದಲ್ಲಿ ನಾನು 1 ಕಪ್ಪಷ್ಟು ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ರವೆ ತಗೋತೀರಾ ಅದೇ ಕಪ್ಪಲ್ಲಿ ಸಕ್ಕರೆಯನ್ನು ತಗೋಬೇಕು. ರವೆ ತಗೊಂಡಿರೋ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಬೀಟ್ರೋಟ್ ಜ್ಯೂಸನ್ನ ಯೂಸ್ ಮಾಡ್ಕೋಬೇಕು. ತುಂಬ ಹಾಕ್ಕೋಬೇಡಿ, ತೆಳ್ಳಗಾಗ್ಬಿಡುತ್ತೆ. ಈ ಥರ ಫ್ರೈ ಆದ ನಂತರ ಅರ್ಧ ಕಪ್ಪಷ್ಟು ಬೀಟ್ರೋಟ್ ಜ್ಯೂಸನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಸ್ವಲ್ಪ ಅಳ್ಕೋಬೇಕು ನಾವು ಮಿಕ್ಸ್ ಮಾಡುವಾಗ, ಅಲ್ಲಿ ತನಕನೂ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಮಿಕ್ಸ್ ಆದ ನಂತರ ಒಂದು ಬೌಲಲ್ಲಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಂಥ ಸಕ್ಕರೆನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹುರಿದಿಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ಈ ಥರ ಉಂಡೆಗಳನ್ನ ಮಾಡಿಟ್ಕೋಬೇಕು. ನೋಡಿ, ಬೀಟ್ರೋಟ್ ಲಡ್ಡು ರೆಡಿಯಾಗಿದೆ. ನಾನು ಇದರಲ್ಲಿ ಜ್ಯೂಸ್ ಕೂಡ ಮಾಡಿಟ್ಟಿದ್ದೀನಿ. ಆರೋಗ್ಯಕರವಾದ ರೆಸಿಪಿನ ಇದೇ ಥರ ನೋಡ್ತಾ ಇರಿ. ಥ್ಯಾಂಕ್ ಯು.